ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸುಜಾನ ವಾಹಿನಿಗೆ ಆತ್ಮೀಯ ಸ್ವಾಗತ. ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿ ಇಂದಿನ 42ನೇ ಪಾತ್ರದ ಬಗ್ಗೆ, ಉಶೀನರ ಶಿಬಿ ಚಕ್ರವರ್ತಿಯ ಬಗ್ಗೆ ಒಂದಿನಿತು ತಿಳಿಯುವ ಸಾಹಸ. ವೃಷದರ್ಭ, ಶಿಬಿ, ದದೀಚಿ, ಉಶೀನರ ಮೊದಲಾದ ದಾನ ಸಂಪನ್ನರು ವಿರಳ. ಇವರ ದಾನಗುಣ ಪರರಿಗೆ ಪ್ರಿಯವಾದರೂ ಸ್ವತಃ ದಾನಿಗಳಿಗೆ ತುಂಬ ಹಿಂಸೆ ಕೊಡುವಂಥದ್ದು. ಉಶೀನರ ಇಂಥ ಒಬ್ಬ ದಾನಿ. ಈತನು ಪೌರವ ವಂಶದ ಒಬ್ಬ ರಾಜ. ಈತನು ಇಂದ್ರ ಅಗ್ನಿಗಳು ನಡೆಸಿದ ಔದಾರ್ಯ ಪರೀಕ್ಷೆಯಲ್ಲಿ ಗೆದ್ದ ಕತೆ ಮಹಾಭಾರತದ ವನಪರ್ವದಲ್ಲಿ ವರ್ಣಿತವಾಗಿದೆ. ಅಧ್ಯಾಯ 131ರಲ್ಲಿ ಇವರ ಕಥನ ಇರುತ್ತದೆ. ಭೋಜನಗರದ ಪ್ರಾಚೀನ ಅರಸು ಉಶೀನರನು ತುಂಬ ಉದಾರಿಯೆಂದೂ ಪರೋಪಕಾರಿಯೆಂದೂ ಮಹಾದಾನಶೀಲನೆಂದು ಹೆಸರು ಪಡೆದಿದ್ದ. ಇವನ ಸತ್ವ ಪರೀಕ್ಷೆ ಮಾಡಬೇಕೆಂದು ಇಂದ್ರನಿಗೆ ಅನ್ನಿಸಿತು. ತನಗೆ ಸಹಾಯ ಮಾಡಬೇಕೆಂದು ಅಗ್ನಿಯನ್ನು ಕೋರಿದ. ಅಗ್ನಿ ಒಪ್ಪಿದ. ಇಂದ್ರನು ಡೇಗೆಯ ರೂಪವನ್ನು ಧರಿಸಿದ. ಅಗ್ನಿ ಪಾರಿವಾಳದ ರೂಪ ಪಡೆದ. ಡೇಗೆ ಪಾರಿವಾಳವನ್ನು ಅಟ್ಟಿಸಿಕೊಂಡು ಬಂದಿತು. ಪಾರಿವಾಳವು ಉಶೀನರ ರಾಜನ ಬಳಿಗೆ ಓಡಿ ಬಂದು ರಕ್ಷಣೆ ಕೇಳಿತು. ಉಶೀನರ ಶರಣಾಗತ ವಜ್ರ ಪಂಜರನಲ್ಲವೇ ಒಪ್ಪಿಕೊಂಡ. ಆ ವೇಳೆಗೆ ಡೇಗೆ ಅಲ್ಲಿಗೆ ಬಂದಿತು. ನನ್ನ ಆಹಾರವಾದ ಪಾರಿವಾಳದ ಕಡೆಗೆ ತನ್ನ ಆಹಾರವೆಂದು ನುಗ್ಗಿತು. ರಾಜನು ತಡೆದಾಗ ಡೇಗೆ ಹೇಳಿತು, ರಾಜ, ನಮಗೆಲ್ಲ ತುಂಬ ಹಸಿವಾಗಿದೆ. ಈ ಪಾರಿವಾಳ ಸಿಕ್ಕದಿದ್ದರೆ ನಾನು ನನ್ನ ಹೆಂಡತಿ ಮಕ್ಕಳು ಎಲ್ಲ ಉಪವಾಸದಿಂದ ಸಾಯಬೇಕಾಗುತ್ತದೆ. ಆದುದರಿಂದ ದಯವಿಟ್ಟು ಈ ಪಾರಿವಾಳವನ್ನು ಬಿಟ್ಟುಕೊಡು. ಒಂದು ಧರ್ಮವನ್ನು ಬಾಧಿಸಿದರೆ ಅದು ಅಧರ್ಮವೇ ಆಗುತ್ತದೆ. ಇತರ ಧರ್ಮಗಳನ್ನು ಯಾವುದು ಬಾಧಿಸುವುದಿಲ್ಲವೋ ಅದೇ ಧರ್ಮ. ರಾಜ ಒಪ್ಪಲಿಲ್ಲ. ಆ ಪಾರಿವಾಳದ ಬದಲಿಗೆ ಅದರ ತೂಕದಷ್ಟು ಮಾಂಸವನ್ನು ತನ್ನ ದೇಹದ ಒಂದು ಭಾಗದಿಂದ ಸರಿದೂಗಿಸುವುದಾಗಿ ಹೇಳಿದ. ಡೇಗೆ ಈ ಏರ್ಪಾಡಿಗೆ ಒಪ್ಪಿತು. ಒಂದು ತಕ್ಕಡಿ ಬಂದಿತು. ಒಂದರಲ್ಲಿ ಪಾರಿವಾಳ, ಇನ್ನೊಂದು ಕಡೆಗೆ ಉಶೀನರ ತನ್ನ ದೇಹದ ಭಾಗಗಳನ್ನು ಕತ್ತರಿಸುತ್ತಾ ಹೋದ. ಆದರೆ ಎಷ್ಟೆಷ್ಟು ಕತ್ತರಿಸುತ್ತಾ ಹೋದರೂ ತಕ್ಕಡಿ ಮೇಲಕ್ಕೇ ಏಳುತ್ತಿಲ್ಲ. ಕೊನೆಗೆ ಉಶೀನರ ತಾನೇ ಹೋಗಿ ತಕ್ಕಡಿಯಲ್ಲಿ ಕುಳಿತು ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡ. ಇದನ್ನು ನೋಡಿ ಇವನ ನಿಷ್ಠೆ, ಪರೋಪಕಾರದ ಬುದ್ಧಿ ಮತ್ತು ಕಷ್ಟ ಸಹಿಷ್ಣುತೆಗಳನ್ನು ಮೆಚ್ಚಿಕೊಂಡು ಇಂದ್ರಾದಿಗಳು ಪ್ರತ್ಯಕ್ಷರಾಗಿ ಉಶೀನರನನ್ನು ಶ್ಲಾಘಿಸಿದರು. ಅರ್ಪಣೆಯಲ್ಲಿ ಮನಸ್ಸು ಪೂರ್ಣವಾಗಿ ಮಗ್ನವಾಗಬೇಕು ಎಂಬುದೇ ಈ ಕಥನದ ತತ್ವ. ತಮ್ಮ ಜೀವಕ್ಕೆ ಅಪಾಯ ತಂದುಕೊಳ್ಳುವಷ್ಟರ ಮಟ್ಟಿಗೆ ಉದಾರಿಗಳಾದ ಕರ್ಣ, ಹರಿಶ್ಚಂದ್ರ, ಉಶೀನರ ಇಂಥ ವ್ಯಕ್ತಿಗಳನ್ನು ಪುರಾಣ ಲೋಕ ವೈಭವೀಕರಿಸಿದೆ. ಶೈಬ್ಯ ದೇಶದವನಾದ ಉಶೀನರನಿಗೆ ಶಿಬಿ ಎಂಬ ಹೆಸರೂ ಇದೆ. ಪೌರವ ವಂಶದ ಮಹಾಮಹ ಎಂಬುವವನು ಉಶೀನರನ ತಂದೆ. ನನ್ನ ಆಹಾರವನ್ನು ತಪ್ಪಿಸಿದರೆ ಪಾಪ ಬರುತ್ತದೆ ಎನ್ನುವ ಡೇಗೆ ತನ್ನನ್ನು ಕಾಪಾಡುವಂತೆ ಪ್ರಾರ್ಥಿಸಿದ ಪಾರಿವಾಳ ಈ ಎರಡರ ದ್ವಂದ್ವದಲ್ಲಿ ಹೈರಾಣಾಗದೆ ನ್ಯಾಯಸಮ್ಮತ ತೀರ್ಮಾನವನ್ನು ಕೈಗೊಂಡದ್ದು ಉಶೀನರನ ಚಿಂತನವಟ್ಟವನ್ನು ಪ್ರಕಾಶಪಡಿಸುವ ಸಂಗತಿಯಾಗಿದೆ. ಇವಿಷ್ಟು ಶಿಬಿ ಚಕ್ರವರ್ತಿಯ ಕುರಿತಾದ ಒಂದು ಸಣ್ಣದಾದ ಕತೆ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಧನ್ಯವಾದಗಳು ಸ್ನೇಹಿತರೆ.